ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ. ರಘುಮೂರ್ತಿ ಅವರು ಚಳ್ಳಕೆರೆ ನಗರದ ಸಿಜಿಎಸ್ ಆಸ್ಪತ್ರೆ ಆವರಣದಲ್ಲಿ ನಡೆದ ಅಭಿನಂದನಾ ಗ್ರಂಥ ಜನಾರ್ಪಣೆ, ಹೃದಯದ ಆರೋಗ್ಯ ಸಂರಕ್ಷಣೆ ಹಾಗೂ ಮಧುಮೇಹ ಸಲಹಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಹೃದಯಾಘಾತಗಳು ಹೆಚ್ಚಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ದುಶ್ಚಟಗಳಿಂದ ದೂರವಿದ್ದು ದೈಹಿಕ ವ್ಯಾಯಾಮಗಳಿಂದ ದೇಹದ ಸ್ಥಿರತೆಯನ್ನು ತಡೆಗಟ್ಟಲು ಸಾಧ್ಯ. ಅಲ್ಲದೆ ಇತ್ತೀಚಿನ ಒತ್ತಡದ ಜೀವನದಲ್ಲಿ ಆಹಾರ ಪದ್ಧತಿಯನ್ನ ಮನುಷ್ಯ ಫಾಸ್ಟ್ ಫುಡ್ಗೆ ಮೊರೆ ಹೋಗಿ ನಮ್ಮ ದೇಹವನ್ನು ಅಸ್ಥಿರತೆಗೆ ತಂದುಕೊಂಡಿದ್ದೇವೆ. ಹೃದಯ ತಜ್ಞರು ಹೇಳಿದ ಹಾಗೆ ದಿನನಿತ್ಯ ಜೀವನದ ಮಾನಸಿಕ ಒತ್ತಡವನ್ನು ಕಡಿಮೆಗೊಳಿಸಿಕೊಂಡು ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರು ಹಾಗೂ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಕೆ.ಎಸ್. ರವೀಂದ್ರನಾಥ್, ತುಮಕೂರು ಹೃದಯ ರೋಗ ಮತ್ತು ಡಯಾಬಿಟಿಸ್ ಸಲಹಾ ತಜ್ಞರಾದ ಡಾಕ್ಟರ್ ಆರ್. ಮುದ್ದುರಂಗಪ್ಪ, ಮಕ್ಕಳ ತಜ್ಞರಾದ ಡಾಕ್ಟರ್ ಎಂ. ಹನುಮಂತರಾಯ, ಜಾನಪದ ವಿದ್ವಾಂಸರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಮೀರ್ಸಾಬಿಹಳ್ಳಿ ಶಿವಣ್ಣ, ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಿಲ್ಪಾ ಮುರಳೀಧರ್, ಉಪಾಧ್ಯಕ್ಷರಾದ ಕವಿತಾ ಬೋರಯ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು, ಜನಸಾಮಾನ್ಯರು ಹಾಜರಿದ್ದರು. ತೆರವಾದಂಥ ಸ್ಥಾನಕ್ಕೆ ಅವರು ಈಗ ಡೈರೆಕ್ಟರ್ ಆಗಿದ್ದಾರೆ. ಅವ್ರ ಸೇವೆ ಮುಂದುವರಿಯುತ್ತೆ. ಖಂಡಿತವಾಗ್ಲೂ ಕೂಡ ಅವರು ನಮ್ಮ ಹೃದಯ ಏನು ತಗೊಂಡು ಇನ್ನು 95% ಕೊಡ್ತದೆ, ಅದಕ್ಕಿಂತ ಜಾಸ್ತಿ ಅಂತ ಹೇಳ್ಬೋದು ಅಂತ ಸೇವೆಯನ್ನ ಅವರು ಮಾಡ್ತಾ ಇದ್ದಾರೆ. ಈ ಒಂದು ನಾಡಿಗೆ ಅವರ ಸೇವೆ ಸಿಗಲಿ. ಡಾಕ್ಟರ್ಗೆ ಮತ್ತು ಇಂಜಿನಿಯರ್ಸ್ಗೆ ಅವರು ಕೊನೆಯವರೆಗೂ ಜೀವನ ಪರ್ಯಂತ ಜೀವ ಇರೋವರೆಗೂ ಅವ್ರ ಸೇವೆ ಸಲ್ಲಿಸ್ತಾರೆ. ಆದರೆ ವಿಶೇಷವಾಗಿ ಡಾಕ್ಟರ್ಗೆ, ಇಂಜಿನಿಯರ್ ಇರಲಿಲ್ಲ ಅಂದ್ರೆ ಏನು ಆಗೋದಿಲ್ಲ. ಆದರೆ ಡಾಕ್ಟ್ರು ಯಾವತ್ತೂ ಕೂಡ ನಾವು ದೇವರುಗಳನ್ನ ನಾವು ನೋಡಿದಲ್ಲ, ದೇವರು ಅಂತ ನೀವು ಕೇಳ್ಬೋದು. ಶುಗರು ಗೊತ್ತಿಲ್ಲದಂಗೆ ಇರ್ಬೇಕಾದ್ರೆ ಪ್ರತಿಯೊಂದು ಆರ್ಗನ್, ಪ್ರತಿಯೊಂದು ಸೆಲ್ನು ಹಾರ್ಟ್ ಇಂದ ಇಟ್ಕೊಂಡು ರಕ್ತನಾಳ, ಕಿಡ್ನಿ, ಕಣ್ಣಿನ ನರಗಳು, ಮೆದುಳಿನ ನರಗಳು ಎಲ್ಲ ಪ್ರತಿಯೊಂದನ್ನು ಇರ್ಬೇಕಾದ್ರೆ ಮೆಲ್ಲ ಕಡಿತಾ ಇರುತ್ತೆ. ಇವತ್ತು ಕಡಿದು ಇನ್ನು 10 ವರ್ಷಕ್ಕೆ ಗೊತ್ತಾಗುತ್ತೆ ಅದು ಕಡಿದಿರೋದು. ಅಷ್ಟೊಂದು ಟೈಮ್ ಹೋಗುತ್ತೆ. ಆದ್ರಿಂದ ಶುಗರ್ ಪೇಷಂಟ್ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ನೆಗ್ಲೆಕ್ಟ್ ಮಾಡಿದಾಗ ಕರೆಕ್ಟ್ ಟೈಮ್ ತೋರಿಸ್ಕೊಂಡು ಟೈಮ್ ಟ್ರೀಟ್ಮೆಂಟ್ ತಗೊಂಡು ಶುಗರ್ನ ಲೆವೆಲ್ ಇಟ್ಕೊಂಡ್ರೆ ಬೇರೆ ಹೆಂಗೆ ಜೀವನ ಮಾಡಿಸ್ತಾರೆ, ಎಷ್ಟು ವರ್ಷ ಆಯಾಸ ಇರುತ್ತೆ, 10 ವರ್ಷ ಏನು ತೊಂದರೆ ಆಗದಂಗೆ ಇರ್ಬೋದು. ಬಟ್ ಅಂದ್ರೆ ಪ್ರಾಬ್ಲಮ್ ಅಂದ್ರೆ ಶುಗರ್ ಪೇಷಂಟ್ ಕೂಡ ನೆಗ್ಲೆಕ್ಟ್ ಜಾಸ್ತಿ. ಅದೊಂದು ನಾವು ಅಬ್ಸರ್ವೇಷನ್ ಪ್ರಕಾರ. ಮತ್ತೆ ಇದು ಕಿಡ್ನಿ, ಈ ಶುಗರ್ ಪೇಷಂಟ್ 4 ಆರ್ಗನ್ ಡ್ಯಾಮೇಜ್ ಮಾಡ್ತಕ್ಕಂಥದ್ದು. ಒಂದು ಕಣ್ಣು, 2ನೇದು ನರಗಳು, 3ನೇದು ರಕ್ತನಾಳ ಮತ್ತೆ ಹೃದಯ, 5ನೇದು ಈ ಡಯಾಬಿಟಿಕ್ ಫುಟ್ ಅಂತೀವಿ, ಕಾಲಿಗೆ ಗಾಯ ಆಗೋದು. ಶುಗರ್ ಪೇಷಂಟ್ ಕಾಲಿಗೆ ಗಾಯ ಆದ್ರೆ ನೋಡ ಬಿಡುವಂತ ಸಗಣಿ ಹಾಕೋದು ಅಥವಾ ಅಷ್ಟ ಕೇಳೋದು, ಸ್ವಲ್ಪ ಹೊತ್ತು ಬಿಡೋದು, 1 ವಾರ ಕಡಿಮೆ ಹಾಸ್ಪಿಟಲ್ ಎಷ್ಟು ಕೂತ್ಕೊಂಡಿರುತ್ತೆ, ಅವಾಗ ಬಸ್ ಆಗಿರುತ್ತೆ, ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಅವಾಗ ಡಾಕ್ಟರ್ ವಾಶ್ ಮಾಡಿದ್ರೆ ನಾವೇ ಬರಕ್ಕಾಗಲ್ಲ. ಈಗ ನಮ್ಮ ಆಸ್ಪತ್ರೆಗೆ ಪ್ರತಿನಿತ್ಯ ನಾವು ಹೇಳ್ತಾ ಇರುತ್ತೆ 40 ರಿಂದ 50 ಜನ ಹೃದಯಾಘಾತಕ್ಕೆ ಒಳಗಾದ 40 ರಿಂದ 50 ಜನ. ಹೊರರೋಗಿಗಳು ಪ್ರತಿದಿನ 1500, ಈಗ 2000 ಆಗಿದೆ. ಎಲ್ಲ ನಮ್ಮ ಬ್ರಾಂಚ್ಗಳು ಕಲಬುರಗಿ ಇದೆ, ಮೈಸೂರು ಇದೆ, ಎಲ್ಲ ಸೇರಿದರೆ ಅವರು ಹೇಳಿದಾಗೆ 3000 ಜನ ಬರ್ತಾ ಇದ್ದಾರೆ. ಕಳೆದ ಒಂದು ತಿಂಗಳಿಂದ ನಮ್ಮ ಆಸ್ಪತ್ರೆಗೆ 2000 ಜನ ಹೊರರೋಗಿಗಳು ಬರ್ತಾ ಇದ್ದಾರೆ.
ಏನಂದ್ರೆ ಇದೆಲ್ಲ ಸ್ವಲ್ಪ ಜನ ಗಾಬರಿ ಆತಂಕದಿಂದ ಬರ್ತಾ ಇದ್ದಾರೆ. ಒಂದು ತರಹ ನಮಗೆ ಜಾಸ್ತಿ ಒತ್ತಡ ಆಯಿತು. ಬಟ್ ಒಂದು ವಿಧದಲ್ಲಿ ನೋಡಿದರೆ ಜನಗಳಿಗೆ ಅಟ್ಲೀಸ್ಟ್ ಹೃದಯಾಘಾತದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು ಅನ್ನೋ ಒಂದು ಅದರ ಈ ಘಟನೆಯಿಂದ ಆಗಿದೆ ಅಂತ ಅನ್ಕೋತೀನಿ. ಈ ಹೃದಯಾಘಾತ ಅಂತಕ್ಕಂಥದ್ದು ಈಗ ಹೇಳಿದ್ರೆ 40ರಿಂದ 50 ಜನ ಏನು ಬರ್ತಾರೆ ಪ್ರತಿನಿತ್ಯ, ಅದರಲ್ಲಿ 40 ವರ್ಷಕ್ಕಿಂತ 45 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥವ್ರು 20ರಿಂದ 25% ಇರ್ತಾರೆ. 25% ಆ ಯುವಕರಲ್ಲಿ ಹೃದಯಾಘಾತ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ, ಕಾರಣಗಳೇನು ಅಂದ್ರೆ ಅದು ಒಳ್ಳೆ ಅವರು ಬೆಳೆದು ಸಾಕಷ್ಟು ಉತ್ಪಾದನೆ ಮಾಡ್ತಕ್ಕಂತಹ ಹೆಚ್ಚು ಕೆಲಸಗಳಲ್ಲಿ ಉದ್ಯೋಗದಲ್ಲಿ ತೊಡಗಿರ್ತಕ್ಕಂಥವರಿಗೆ ಹೃದಯಾಘಾತ ಆಗ್ತಾ ಇದೆ. ಹೃದಯಾಘಾತ ಮುಖ್ಯವಾಗಿ ನಮಗೆ ಗೊತ್ತಿರುವ ಹಾಗೆ ನಮ್ಮೆಲ್ಲರೂ ಕೂಡ ಇದು ಬೇರೆ ಬೇರೆ ವಿಷಯಗಳಾದ್ರೆ ಪ್ರತಿಯೊಬ್ಬರಿಗೂ ಅನ್ವಯಿಸಂತ ವಿಷಯಗಳು. ಯಾಕಂದ್ರೆ ಹೃದಯದ ಸಮಸ್ಯೆ, ಮಧುಮೇಹದ ಸಮಸ್ಯೆ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬಹುಶಃ ಅದರಲ್ಲಿ ಬಹಳಷ್ಟು ಗಂಭೀರವಾಗಿ ಆ ಮಾತುಗಳನ್ನ ಇಲ್ಲಿ ಆಸ್ತಿಕೆ ಬಂದಿದ್ದಾರೆ ಎಲ್ಲರೂ. ಯಾರು ಕೂಡ ಇಲ್ಲಿ ಬಲವಂತಾಗಿ ಯಾರ ಕರೆದ್ರಂತಲ್ಲ, ಬಹಳಷ್ಟು ಉಪಯುಕ್ತವಾದ ಒಂದು ಮಾಹಿತಿ ಇಲ್ಲಿ. ಅದಕ್ಕೆ ಕಾರಣಕರ್ತರು ನಮ್ಮ ಶಿವಲಿಂಗಪ್ಪ ಸರ್. ಇನ್ನೊಬ್ಬ ಶಿವಲಿಂಗಪ್ಪ ಅವರು ಇದ್ದಾರೆ, ಅವರು ವಿಶ್ರಾಂತ ಪ್ರಾಂಶುಪಾಲರು. ಈ ಶಿವಲಿಂಗಪ್ಪ ಸರ್ ಅವರು ನೋಡಿ, ಇಂಥ ಒಂದು ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮ ಆರೋಗ್ಯಕರವಾಗಿದ್ದಂಥವ್ರು ಕೂಡ ಅವ್ರಿಗೆಲ್ಲ ಒಂದ್ ಕಡೆ ಆತಂಕ, ಇಲ್ಲ ನನಗೇನಾದ್ರು ಆಗುತ್ತೆ ಅನ್ನೋ ಸರಿಯಾಗಿದ್ದಂಥವ್ರು ಕೂಡ ಆಸ್ಪತ್ರೆಗೆ ಹೋಗತ್ತದ ಆ ಒಂದು ಸನ್ನಿವೇಶ ನಿರ್ಮಾಣ. ವಿಶೇಷವಾಗಿ ಏನು ಹಾಸನ ಜಿಲ್ಲೆಯಲ್ಲಿ ಸಣ್ಣ ಯುವಕರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿಂದ ಅದು ಗೊತ್ತಿಲ್ಲದೇ ಆಗ್ತಾ ಇದೆ ಅಂತ ಹೇಳಿ ಅದಕ್ಕೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಸರ್ಕಾರದಿಂದ ವರದಿಯನ್ನು ಕೂಡ ನಮ್ಮ ರವೀಂದ್ರನಾಥ್ ಸರ್ ಪಡೆದಿದ್ದಾರೆ. ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಇವತ್ತು ಬಹಳಷ್ಟು ಉಪಯುಕ್ತವಾದ ಮಾಹಿತಿ. ಬಹುಶಃ ಏನೇ ಇದ್ರು ಇವತ್ತು ಅವರು ಪ್ರಖ್ಯಾತರಾದಂಥವ್ರು ಈಗಾಗಲೇ ಹೇಳ್ತಾ ಇದ್ರು, ನನಗೆ ಅವ್ರ ಪರಿಚಯ, ನಾನು ಏನು ಈ ಕ್ಷೇತ್ರದಲ್ಲಿ ಶಾಸಕರಾಗಬೇಕಂತ ಪರಿಚಯ. ಆಮೇಲೆ ಅತ್ತಿಕೋಟೆತಕ್ಕಂಥವ್ರು ರಘುವಂತವ್ರಿಗೆ ಇದ್ದಾರೆ. ಅವನು ಮುಖಾಂತರ ಏನು ಅವನು ಫೋನ್ ಕೊಡ್ತಾರೆ, ಯಾವುದೇ ಒಂದು ಗಂಭೀರವಾದ ಪೇಷಂಟ್ ಇದ್ದಾಗ, ಬೇರೆ ಮಾಮೂಲಿ ಚೆಕಿಂಗ್ ಅದೆಲ್ಲ ಹೇಳಿಲ್ಲ ಅಂತ ಸಂದರ್ಭದಲ್ಲಿ ನಾವು ಡಾಕ್ಟರ್ನ ನಾನು ಸಂಪರ್ಕಿಸಿ ಅವರು ಅದನ್ನ ವಿಶೇಷವಾದ ಕಾಳಜಿಯನ್ನು ವಹಿಸಿ ಅದನ್ನು ಬಹಳಷ್ಟು ಜನ ಚಿತ್ರದುರ್ಗ ಜಿಲ್ಲೆಯಲ್ಲಂದ್ರೆ ಅವ್ರಿಗೆ ಒಂಥರ ಗೌರವನೆ. ಹಾಗಾಗಿ ನಾವು ಚಳಿಕೆರೆ ಅಂದಿನಿಂದ ಅವ್ರ ಪರಿಚಯ ನಮಗೆ. ಈಗಾಗಲೇ ಅವರು ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ಅವರು ನಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅದಕ್ಕೆ ನೇಮಿಸ್ಬೇಕಂದ್ರೆ ಅದಕ್ಕೆ ಬಹಳಷ್ಟು ಎಲಿಜಿಬಿಲಿಟಿ ಇರ್ತಕ್ಕಂಥವ್ರು, ಯೋಗ್ಯವಾದಂಥವ್ರು, ಜೊತೆಗೆ ಇಡೀ ರಾಜ್ಯಕ್ಕೆ ಅವರ ಸೇವೆ ಸಲ್ಲಿಸ್ಬೇಕಂತ ಒಂದು ಸೇವೆನ ಅವರು ನಮ್ಮ ಡಾಕ್ಟರ್ ರವೀಂದ್ರನಾಥ್ ಸರ್ದಿಂದ ಇದ್ದಾರೆ ಅದಕ್ಕೆ ಅಂತ ಹೇಳಿ ಆಗ 3 ವರ್ಷ ಸೇವೆ ಮಾಡಲಿಕ್ಕೆ ಅವರು ಕಾರಣ ಆಗಿದ್ದಾರೆ. ಜೊತೆಗೆ ಅದಾದ ನಂತರ ಮತ್ತೆ ಅವರು ಅಲ್ಲೇನೆ